ಸ್ನೇಹಿತರೆ, ಇದು ಒಂದು ಫಾರೆಸ್ಟ್ಗೆ ಹಾವು ತೊಗೊಬಂದಿದ್ದು, ಕೆರೆ ಹಾವು ನೋಡಿ. ಈಗ ಫಾರೆಸ್ಟಲ್ಲಿ ಬಿಡ್ತಾಯಿದ್ದೀನಿ. ಇದು ಇಂಗ್ಲೀಷಲ್ಲಿ ರಾಟ್ ಸ್ನೇಕ್ ಅಂತಾರೆ. ಇದನ್ನ ಈಗ ನಾನು ಫಾರೆಸ್ಟ್ ರಿಲೀಸ್ ಮಾಡ್ತೀನಿ ನೋಡಿ. ಇದು ಕೆರೆ ಹಾವಿಂದ ನಮಗೆ ಉಪಯೋಗನೇ ಹೊರತು ಯಾವುದೂ ನಮಗೆ ಇದಿಲ್ಲ, ತೊಂದರೆ ಇಲ್ಲ. ಆದರೆ ಕೆಲವರು ಜನ ಪಾಪ ಗೊತ್ತಿಲ್ಲದೆ ಏನು ಮಾಡಿಬಿಡ್ತಾರೆ, ಹಾವು ಅಂದ್ಬಿಟ್ಟು ಹೊಡೆದ್ಬಿಡ್ತಾರೆ. ಯಾವತ್ತೂ ದಯವಿಟ್ಟು ಹೊಡಿಕ್ಕೆ ಹೋಗಬೇಡಿ. ಇದು ನೋಡಿ, ಗದ್ದೆಯಲ್ಲಿ ಇದ್ದರೆ ಇಲಿಗಳನ್ನೆಲ್ಲ ತಿಂತವೆ. ಕೆಲವೊಂದು ಕೀಟಾಣುಗಳು ಗದ್ದೆಗೆ ಇದು ಇದೆಲ್ಲ ಫಸಲುಗಳನ್ನೆಲ್ಲ ಹಾಳು ಮಾಡುವಂಥ ಕೀಟಾಣುಗಳು ಇರ್ತವೆ. ಅವೆಲ್ಲ ತಿನ್ನೋದೇ ಇದು ಕೆರೆ ಹಾವು. ಯಾವ ಕಾರಣಕ್ಕೂ ಗದ್ದೆಗಳಲ್ಲಿ ಜಮೀನುಗಳಲ್ಲಿ ಹೊಡಿಕ್ಕೆ ಹೋಗಬೇಡಿ. ಇದಿದ್ದಷ್ಟು ನಿಮಗೆ ಸೇಫ್ಟಿ ಇರ್ತದೆ, ನಿಮಗೆ ಬೆಳೆನೂ ಚೆನ್ನಾಗಿ ಬರ್ತದೆ. ಈ ಮನೆ ಹತ್ರ ಬಂದ್ರೂ ಅಷ್ಟೇ, ಮನೆ ತಾವು ಹೊಡಿಕ್ಕೆ ಹೋಗ್ಬೇಡಿ. ಮನೆ ಹತ್ರ ಈಗ ಇವು ಕೆಲವೊಂದು ಜಿರಳೆ, ಇವು ದುಂಬಿ, ಈ ಥರ ಎಲಿ, ಈ ಥರ ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿಗಳು ಇರ್ತಾವಲ್ಲ, ಚಿಟ್ಟೆ ಥರ, ಅಂಥ ಸಣ್ಣ ಪ್ರಾಣಿಗಳನ್ನೆಲ್ಲ ಇವು ಹಿಡಿದು ಕೆರೆ ಹಾವು ತಿಂತದೆ. ಅದರಿಂದ ನಮಗೆ ಸೇಫ್ಟಿನೇ ವಿನ ತೊಂದರೆ ಇಲ್ಲ. ಇದು ತಿಂದಿಲ್ಲ ಅಂದರೆ ಅವೆಲ್ಲ ಹೆಚ್ಕೊಂಡ್ರೆ ನಮಗೆ ಭಾರಿ ತೊಂದರೆ ಇದ್ದಾವೆ. ಕೀಟಾಣುಗಳೆಲ್ಲ ಹೆಚ್ಕೊಂಡ್ರೆ ಅದರಿಂದ ನಮಗೆ ಡೆಂಗ್ಯೂ ಜ್ವರ, ಹಂದಿ ಜ್ವರ, ಚಿಕನ್ ಗುನ್ಯ ಅಂತ ಈಗ ಸೊಳ್ಳೆಯಲ್ಲಿ ಬರಲ್ವ, ಸಣ್ಣ ಪ್ರಾಣಿಯಿಂದನೇ ಬರೋದು. ಅವೆಲ್ಲ ತಿನ್ನೋದೇ ಈ ಕೆರೆ ಹಾವು. ದಯವಿಟ್ಟು ಈ ಕೆರೆ ಹಾವನ್ನ ಯಾವತ್ತೂ ಹೊಡಿಕ್ಕೆ ಹೋಗಬೇಡಿ. ಇದರಿಂದ ನಮಗೆ ಉಪಯೋಗನೇ ವಿನ ನಮಗೇನು ಕೆಡ್ತಿಲ್ಲ. ಅಕಸ್ಮಾತ್ ಬಂದರೆ ನಿಮಗೆ ತೊಂದರೆ ಆಯಿತು ಅಂದರೆ ಸ್ನೇಕ್ ಕ್ಯಾಚರು ನಮ್ಮಂಥವ್ರು ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ಇದನ್ನ ಇಡಿಸಿ ಇದನ್ನ ಸೇಫಾಗಿ ತೊಗೊಂಡೋಗಿ ಫಾರೆಸ್ಟಿಗೆ ಬಿಡ್ತಾರೆ ನೋಡಿ. ಇದರಿಂದ ಎಷ್ಟು ಉಪಯೋಗ ಅದ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ನೀವು ಹೊಡಿಕ್ಕೆ ಹೋಗಬೇಡಿ, ಆಯಿತಾ. ನೋಡಿ, ಇದು ಈಗ ನಾನು ಫಾರೆಸ್ಟ್ಗೆ ಈಗ ಇದನ್ನ ರಿಲೀಸ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಮ್ಮ ಚಾನಲ್ ಗೊತ್ತಲ್ಲ, ಸ್ನೇಕ್ ಶಾಂತಿ ಅಂತ. ಎಲ್ಲ ಬೆಳೆದಿರೋರಿಗೆಲ್ಲ ನೀವು ಬೆಳೆಸ್ತಾನೇ ಇದ್ದೀರಾ. ಆಯಿತು, ಬೆಳೆಸಿ, ಸಂತೋಷ. ನಮ್ಮಂಥ ಸಣ್ಣ ಬಡಪಾಯಿಗಳ ನೋಡಿ ಈ ಥರ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ಇವನು ಒಂದು ಪ್ರಾಣ ರಕ್ಷಣೆ ಮಾಡ್ತೀವಿ. ಈಗ ಹಾವು ಬಂದ್ಬಿಡ್ತು ಅಂತ ಅವರು ಗಾಬರಿ ಆಗೋಗಿರ್ತಾರೆ, ಅವ್ರಿಗೂ ಆತಂಕ ಇರ್ತದೆ, ಅವ್ರಿಗೂ ಭಯ ಇರ್ತದೆ. ನಾವು ಹೋದಾಗ ಹಾವು ಹಿಡಿದಾಗ ಅವ್ರಿಗೂ ರಿಲೀಫ್ ಆಯ್ತದೆ. ಇದನ್ನೆಲ್ಲ ನಾವು ತೊಂದರೆಯಿಂದ ದೂರ ಮಾಡ್ತೀವಿ. ಅವ್ರಿಗೂ ಜನಗಳಿಗೂ ಸೇವ್ ಆಯ್ತದೆ, ಸೇಫ್ಟಿಯಾಗಿರ್ತಾರೆ. ಈ ಹಾವುಗಳ್ನ ಸೇಫ್ಟಿ ಮಾಡ್ಕೊಂಡು ತಗೊಬಂದು ಇದಕ್ಕೆ ಫಾರೆಸ್ಟಿಗೆ ಬಿಡ್ತೀವಿ. ನಮ್ಮಂಥ ಈ ಕೆಲಸ ಮಾಡೋರಿಗೆ ನಿಮ್ಮ ಆಶೀರ್ವಾದ ಇರಬೇಕು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ನೋಡಿ, ನಾವು ಯಾವುದೇ ಆದಂಥ ಬೇರೆ ಕೆಲಸ ಏನಾರು ಮಾಡ್ತಾಯಿದ್ದೀವಿ ನೋಡಿ, ಈ ಥರ ಕಷ್ಟದ ಕೆಲಸ ಮಾಡ್ತಾಯಿದ್ದೀವಿ ನೋಡಿ ಸ್ನೇಹಿತರೆ. ಇದಕ್ಕೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ನು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ ಹೇಳಿ ಸ್ನೇಹಿತರೆ. ನಿಮ್ಮ ಆಶೀರ್ವಾದ ನಮ್ಗೆ ಇರಬೇಕು. ನೀವು ಇವು ವೀಡಿಯೋ ನೋಡಿ ಆರೈಸಿ. ನಮ್ಮ ಇದರಲ್ಲಿ ಪ್ರೊಫೈಲಲ್ಲೆಲ್ಲ ಒಳ್ಳೊಳ್ಳೆ ವೀಡಿಯೋ ಹಾಕಿದ್ದೀವಿ. ಎಲ್ಲ ವೀಡಿಯೋ ನೋಡಿ ಲೈಕ್ ಮಾಡಿ, ನಮಗೂ ಮುಂದಕ್ಕೆ ಹೋಗೋಂಗೆ ಆಶೀರ್ವಾದ ಮಾಡಿ. ನೀವು ಲೈಕ್ ಮಾಡಿದಷ್ಟು ನಾವು ವೀಡಿಯೋಗಳ್ನ ಮಾಡ್ತಾಯಿರ್ತೀವಿ, ಈ ಥರ ವೀಡಿಯೋಗಳ್ನ ಹಾಕ್ತಾಯಿರ್ತೀವಿ. ನಿಮ್ಮ ಆಶೀರ್ವಾದ ಇರಬೇಕು ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ಇಲ್ಲ ಅಂದರೆ ನಾವೆಲ್ಲಿ ಮುಂದಕ್ಕೆ ಹೋಗೋಕ್ಕಾಯ್ತದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ. ನಮ್ಮಂಥ ಬಡವ್ರಿಗೆ ನೀವು ಬೆಳೆಸ್ಬೇಕು. ನೀವು ಬಡವ್ರ ಆಶೀರ್ವಾದ ಮಾಡಿದ್ರಲ್ವೇ ನಾವು ಮುಂದಕ್ಕೆ ಹೋಗೋದು. ನಿಮ್ಮ ಆಶೀರ್ವಾದ ಇಲ್ಲ ಅಂದರೆ ನಾವೆಲ್ಲಿ ಮುಂದಕ್ಕೆ ಹೋಗೋಕ್ಕಾಯ್ತದೆ. ಎಲ್ಲರಿಗೂ ಅಷ್ಟೇ, ನೀವು ಆಶೀರ್ವಾದ ಮಾಡೋದ್ರಿಂದನೇ ಎಲ್ಲ ಬೆಳೀತಾ ಇರೋದು. ನೀವು ಯಾವ ಚಾನಲ್ಲು ನೋಡಿದೆ ಲೈಕ್ ಮಾಡಲಿಲ್ಲ ಅಂತ ಅಂದರೆ ಯಾರೂ ಬೆಳೀಕ್ಕೆ ಸಾಧ್ಯ ಇಲ್ಲ. ನೀವು ಅದೇ ಥರ ನಮ್ಮನ್ನು ಬೆಳೆಸ್ಬೇಕು. ಈ ಥರ ಕೆಲಸ ಮಾಡೋರಿಗೆ ನೋಡಿ ಸ್ನೇಹಿತರೆ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ನೀವು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಈಗ ಯಾವನ್ನ ರಿಲೀಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ. ಈಗ ಬಿಡ್ತಾಯಿದ್ದೀನಿ ನೋಡಿ. ಇದು ಫಾರೆಸ್ಟಿಗೆ ಕೊಡ್ತೀನಿ. ಈಗ ಬಂದು ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ.